ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ದೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತಿಂದ ಅನಂತಾದ್ರೀಶ್ವರು ಬರೆದಿರುವಂತಹ ವೆಂಕಟೇಶ ಪಾರಿಜಾತವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಶ್ರೀಮದ್ ವೆಂಕಟೇಶಾಯ ನಮಃ. ಶ್ರೀಪತಿರ್ಭೃಗುಣ ಸರ್ವಲೋಕೋತ್ಕೃಷ್ಟ ಇತೀಡಿತಃ ಗೋಕ್ಷೇರ ಸಿಕ್ತ ಸರ್ವಾಂಗೋ ವಲ್ಮೀಕಸ್ತ ಶುಭಂ ದಿಶೇತ್. ಶ್ರೀ ಸಹಿತ ಶ್ರೀ ವೆಂಕಟೇಶಗೆ ಸಾಸಿರಾನತಿ ಮಾಡಿ ಬೇಡುವೆ ಭಾಷೆಗೆ ಎನಗೆ ಬುದ್ಧಿ ವಿಕಾಸ ಕೊಡು ಎಂದು. ಆಶು ಕೊಲ್ಹಾಪುರದ ದೇವಿಗೆ ಬೇಸರದೆ ಕರ ಮುಗಿದು ಬೇಡುವೆ ದಾಶರಥಿನಿದ ದಾಸ ಕಲ್ಲೋಳೀಶಗೊಂದಿಸುವೆ. ಶ್ರೀಜಯಾರ್ಯರ ಮೊದಲು ವಂದಿಸಿ ರಾಜಗುರು ಸಂತತಿಗೆ ರಚಿಸುವೆ. ಐಜಿ ವೆಂಕಟರಾಮವರ್ಯರ ಪೂಜೆಯಲ್ಲಿರುವೆ. ಶ್ರೀಜಯಾರ್ಯರ ಮುರೀಂದ್ರ ಸೇವೆಗೆ ಶ್ರೀ ಜಗತಿಯಲ್ಲಿ ಜನಿಸಿ ಅವರ ಪೂಜಿತಾಖ್ಯಂ ವಹಿಸಿದವರನ್ನು ಪೂಜಿಸುವೆ ಬಿಡದೆ. ನಿತ್ಯದಲ್ಲಿ ಕೃಷ್ಣಾರ್ಯರೆಂಬ ಉತ್ತಮರ ಪದ ಪುಂದಿಯಾಗು ಪುತ್ರರಾಗಿಹ ವಿಷ್ಣು ತೀರ್ಥರ ನಮಿಸಿ ನಾಮತ್ತೆ. ಸೋತ್ತಮರು ತಾವಾಗಿರುವ ಸಮಸ್ತ ಗುರುಗಳಿಗೊಂದಿಸುತ್ತ ಸರ್ವೋತ್ತಮನಂತಾದಿ ರಮಣನ ಮಹಿಮೆ ಪೇಳುವೆನು. ಇಲ್ಲಿ ಪರಮಾತ್ಮನೆಂದು ಹಿಡ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಿ, ಗುರುಗಳವರೆಗೂ ನಮಸ್ಕಾರ ಮಾಡಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ಮೊದಲು ಪರಮಾತ್ಮನಿಗೆ ವೆಂಕಟೇಶಿಗೆ ನಮಸ್ಕಾರ ಮಾಡ್ತೇನೆ. ಅವನಿಗೆ ಬೇಡ್ಕೊತಾ ಇದ್ದೇನೆ, ನನಗೆ ಬುದ್ಧಿ ವಿಕಾಸ ಕೊಡಪ್ಪ, ಭಾಷೆಗೆ ನನಗೆ ಬುದ್ಧಿ ವಿಕಾಸ ಕೊಡು ಅಂತ ಹೇಳಿ. ಆಮೇಲೆ ಕೊಲ್ಹಾಪುರದ ಮಹಾಲಕ್ಷ್ಮೀ ದೇವಿಗೆ ಬೇಸರದೆ ಕರ ಮುಗಿದು ಬೇಡ್ತೇನೆ. ಆನಂತರ ಕಲ್ಲೋಳೇಶ್ವರಿ ಬೇಡ್ತೇನೆ. ಶ್ರೀ ಜಯತೀರ್ಥರಿಂದ ಹಿಡ್ಕೊಂಡು ಎಲ್ಲ ಗುರು ಸಂತತಿಗೆ ನಾನು ನಮಸ್ಕಾರ ಮಾಡ್ತೇನೆ. ವೆಂಕಟರಾಮವರಿಯರ ಪೂಜೆಯಲ್ಲಿ ನಾನಿದ್ದೇನೆ. ಎಲ್ಲ ಜಯತೀರ್ಥ ಹಿಡ್ಕೊಂಡು ಎಲ್ಲ ಮುನಿಗಳ ಸೇವೆ ಮಾಡಿ ಅವರಿಗೆ ಬಿಡದೆ ನಾನು ಪೂಜಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿತ್ಯದಲ್ಲಿ ಕೃಷ್ಣಾರ್ಯರೆಂಬುವಂತಹವರ ಗುರುಪುತ್ರರಾಗಿರುವಂತಹ ವಿಷ್ಣು ತೀರ್ಥನ ನಮಸ್ಕಾರ ಮಾಡಿ, ಸೋತ್ತಮರಾಗಿರುವಂತಹ ಸಮಸ್ತ ಗುರುಗಳಿಗೆ ವಂದಿಸುತ್ತಾ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಹೇಳ್ತೇನೆ ಅಂಥೇಳಿ ಪ್ರಾರಂಭಿಸ್ತಾ ಇದೆ. ಪೂರ್ವದಲ್ಲಿ ಭೃಗುಮುನಿಗೆ ಸರ್ವಮುನಿಗಳು ಬುದ್ಧಿಪೂರ್ವಕ ಹೀಂಗೆ ಹೇಳಿದರು. ದೋಷವಿರಹಿತ ಸತ್ಸರ್ವಗುಣಪೂರ್ಣ ಗುಣ ಸಂಪೂರ್ಣ ಸರ್ವದೇವೋತ್ತಮನು ಇರುವನ್ಯಾರೆಂದು ತಿಳಿ ಸರ್ವಲೋಕದಲ್ಲಿ ಸರ್ವರಿಗೆ ಹಿತಕರ ಮೃದು ಪೂರ್ವವಚನವನ್ನು ಕೇಳಿ ಪೂರ್ವದಲ್ಲಿ ಹೋದ ತನ್ನ ಪೂರ್ವಿಕದ ಮನೆಯಲ್ಲೇ ಗರ್ವವನಲ್ಲಿ ಕಂಡು ಗರ್ಕನೆಯ ತಾತುರಿಗೆ ಪಾರ್ವತೀಶನು ಎಲ್ಲಿ ಇರುವ ನಡೆದನಲ್ಲೇ. ಕೂಡಿ ಪಾರ್ವತಿಯಿಂದ ಇರುವವನ ನೋಡಿದನು. ಆಗಲ್ಲಿ ಪ್ರೌಢೆ ಪಾರ್ವತಿಯು ಮಾತಾಡಿದಳು, ನಾಚುತ್ತಲಿ ಬೇಡ ಬಿಡು ಪ್ರಾಣೇಶ, ನೋಡು ಭೃಗುಮುನಿ ಬಂದ ಬೇಡಿ ಕುಂಬುವೆನು. ಗಾಢನೆ ಕಣ್ಗೆಂಪು ಮಾಡಿ ಮುನಿ ಇದ್ದಲ್ಲಿ ಓಡಿ ಬಂದನು. ಆಗ ನೋಡಿ ಭೃಗು ಶಾಪವೇಡಾಡಿದನು, ನಿನ್ನ ಪೂಜೆಯು ಬೇಡವೀ ಲೋಕದಲ್ಲಿ, ಲಿಂಗ ಪೂಜೆ ಮಾಡಲಿ ಜನರು. ಕೊಟ್ಟು ಈ ಪರಿ ಶಾಪವನ್ನು ಮೆಟ್ಟಿದನು ವೈಕುಂಠ ಥಟ್ಟನೆ. ಮತ್ತಲ್ಲಿ ದಿಟ್ಟ ದೇವನ ಕಂಡ ಪಟ್ಟದರಸಿಯ ಕೂಡಿ ದಿಟ್ಟಾಗಿ ಮಲಗಿರಲು ಸೆಟ್ಟಿಲೊದ್ದನು ಒಳ್ಳೆ ಪೆಟ್ಟು ಅವನೆದೆಗೆ. ಪೆಟ್ಟು ತಾಗಲು ನೋಡಿ ಥಟ್ಟನೆ ಹರಿಯದ್ದು ಬಿಟ್ಟು ಮಂಚವ ನಡೆದು ಮುಟ್ಟಿ ಮುನಿಪಾದವನು ಎಟ್ಟು ಶರವನು ಅಲ್ಲಿ ಗಟ್ಟಿಯಾಲಿಂಗವನವ ಕೊಟ್ಟು ಮಾತಾಡಿದನು ತುಷ್ಟನಾಗಿ. ಭೃಗು ಋಷಿಗಳಿಗೆ ಹಿಂದೆ ಎಲ್ಲ ಮುನಿಗಳು ಬೇಡ್ಕೋತಾರಂತೆ.
ಸರ್ವೋತ್ತಮ ಯಾರು, ಸರ್ವಗುಣ ಸಂಪೂರ್ಣನ ಯಾರಿದ್ದಾನೆ, ದೇವೋತ್ತಮನ ಯಾರಿದ್ದಾನೆ, ಅದನ್ನು ತಿಳ್ಕೊಂಡು ಬನ್ನಿರಿ ಅಂತ ಹೇಳಿ ಕಳಿಸ್ತಾರೆ. ಎಲ್ಲರೂ ಹೇಳ್ತಾರೆ. ಅವ್ರು ಹೇಳಿದ ಮಾತನ್ನು ಕೇಳಿ ಹೋಗ್ತಾನೆ. ಮೊದಲು ಎಲ್ಲಿ ಹೋಗ್ತಾನೆ ಅಂತಂದರೆ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ. ಅಲ್ಲಿ ಪಾರ್ವತೀಪತಿಯಾಗಿರುವಂತಹ ಈಶ್ವರ ಇರ್ತಾನೆ. ಅಲ್ಲಿ ಈಶ್ವರ ದೇವರು ಪಾರ್ವತಿಯಿಂದ ಇರ್ತಾ ಇದ್ದಾರೆ. ಆಗ ಪಾರ್ವತಿ ದೇವಿ ಹೇಳ್ತಾ ಇದ್ದಾಳೆ, ಭೃಗು ಮುನಿ ಬಂದಿದ್ದಾನೆ ಅಂತ ಹೇಳಿದಾಗ ಆಗ ಭೃಗು ಋಷಿಗಳು ಇದಲ್ಲೇ ಬರ್ತಾರೆ. ಬಂದಾಗ ಭೃಗು ಋಷಿಗಳು ಶಾಪವನ್ನು ಕೊಡ್ತಾರೆ ಅವನಿಗೆ, ಈಶ್ವರನಿಗೆ. ನಿನ್ನ ಪೂಜೆ ಈ ಲೋಕದಲ್ಲಿ ನಿನ್ನ ಪೂಜೆ ಬೇಡ, ಲಿಂಗ ಪೂಜೆಯನ್ನೇ ಮಾಡಲಿ ಅಂಥೇಳಿ ಜನರೆಲ್ಲರೂ ಲಿಂಗ ಪೂಜೆಯನ್ನು ಮಾಡಿ ಈ ಪರಿ ಶಾಪವನ್ನು ಕೊಟ್ಟು ಅಲ್ಲಿಂದ ಸೀದಾ ವೈಕುಂಠ ಲೋಕಕ್ಕೆ ಬರ್ತಾರೆ. ವೈಕುಂಠ ಲೋಕದಲ್ಲಿ ಪರಮಾತ್ಮ ಮಹಾಲಕ್ಷ್ಮೀ ದೇವಿಯಿಂದ ಕಾಲೊತ್ತಿಸ್ಕೊಳ್ತಾ ಕೂತಿರ್ತಾರೆ. ಆಗ ಸಿಟ್ಟು ಬಂದು ಅಲ್ಲೂ ಏನು ಮಾಡ್ತಾನೆ ಅಂದರೆ ಅವನ ಎದೆ ಹೊಡಿತಾನೆ. ಆ ಪೆಟ್ಟು ಬಿದ್ದಾಕ್ಷಣ ಪರಮಾತ್ಮ ಎದ್ದು, ನೋಡಿ ಎಂತಹ ಪರಮಾತ್ಮ ಇದ್ದಾನೆ, ಅನಂತ ಅಪರಾಧವನ್ನು ಕ್ಷಮಿಸುವಂತಹ ಕ್ಷಮಾಮೂರ್ತಿಯಾಗಿರುವಂತಹ ಪರಮಾತ್ಮ ಮಂಚ ಬಿಟ್ಟು ಕೆಳಗಿಳಿದು ಆ ಮುನಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರಿಗೆ ಆಲಿಂಗನವನ್ನು ಕೊಟ್ಟು ಸಂತೋಷದಿಂದ ಮಾತಾಡ್ತಾನೆ. ಯಾಕೆನ್ನ ಮೇಲಿಟ್ಟು ಸಿಟ್ಟು ಭೃಗುಮುನಿ, ಯಾಕೆನ್ನ ಮೇಲಿಷ್ಟು ಸಿಟ್ಟು, ನಾ ಕೊಡುವೆನು ನಿನಗೀ ಕಾಲಕ್ಕೆ, ನೀ ಬೇಕಾದ್ದು ಬೇಡ ಯಥೇಷ್ಟ. ಸದ್ದು ಇಲ್ಲದೆ ನಾನಿದ್ದ ಮನೆಗೆ ಬಂದು ಒದ್ದ ಕಾರಣ ಪೇಡಿಷ್ಟು, ಸಿದ್ಧಾಗಿ ನೀನು ಬಂದದ್ದು ನಾರಿಯೇನು, ಬುದ್ಧಿ ತಪ್ಪಿತು ಕ್ಷಮಿಸಿಷ್ಟು. ಚಂದಾಗಿ ಕಾಠಿಣ್ಯದಿಂದಿದ್ದ ಎನ್ನೆದೆ ನೊಂದಿಲ್ಲ ಎಳ್ಳು ಕಾಳಷ್ಟು, ಇಂದು ಈ ಕೋಮಲ ಸುಂದರ ಪಾದವು ನೊಂದುಕೊಂಡಿದ್ದಾವು ಎಷ್ಟೋ. ಧರೆಯೋಳು ದ್ವಿಜರಿಗೆ ಸರಿಯಾರು ಇಲ್ಲೆಂದು ಬರುವುದು ಭಯ ಬಹಳಷ್ಟು, ವರದನಂತಾದ್ರೀಶ ಪರಮ ಭಕ್ತರಿಗೆ ಬರಬಾರದೆಂದಿಗೂ ಸಿಟ್ಟು, ಯಾಕೆನ್ನ ಮೇಲಿಟ್ಟು ಸಿಟ್ಟು. ನೋಡ್ರಿ, ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಎದ್ದು ಮಂಚದಿಂದ ಕೆಳಗಿಳಿದು ಆ ಮುನಿಗೆ ನಮಸ್ಕಾರ ಮಾಡಿ ಅವರಿಗೆ ಆಲಿಂಗನ ಕೊಟ್ಟು ಕೇಳ್ತಾನೆ, ಯಾಕಪ್ಪ ಇಷ್ಟು ನನ್ನ ಮೇಲೆ ಸಿಟ್ಟು ಮಾಡಬೇಡ, ನೀನೇನು ಬೇಡ್ತೀಯ ಅದನ್ನು ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದೆ. ಸದ್ದಿಲ್ಲದೆ ನಾನಿದ್ದ ಕಡೆಗೆ ಬಂದು ನನ್ನ ಮನೆಗೆ ಬಂದು ಯಾಕೆ ಒದ್ಯಪ್ಪ, ಕಾರಣ ಹೇಳು. ನೀ ಬಂದದ್ದು ನಂಗೆ ಗೊತ್ತಿಲ್ಲೋ, ಬುದ್ಧಿ ತಪ್ಪಿತು ಕ್ಷಮಿಸು ಅಂತ ಬೇಡ್ಕೊತಾನೆ. ನೋಡ್ರಿ ಪರಮಾತ್ಮ ಹೇಗಿದ್ದಾನೆ, ಕರುಣಾ ಸಮುದ್ರ ಪರಮಾತ್ಮ. ಅವನಿಗೆ ಗೊತ್ತಿಲ್ಲೇನು, ಅದೇನು ಹೇಳ್ಕೊಡ್ತಾ ಇದ್ದೆ. ದೊಡ್ಡವ್ರಿಗೆ ಹೇಗಿರಬೇಕು, ನಂದೇನೂ ಆಗಿಲ್ಲ, ನನ್ನ ಕಠಿಣವಾದ ಎದೆಗೆ ಏನೂ ಆಗಿಲ್ಲಪ್ಪ, ಆದರೆ ಆ ಎದೆಗೆ ಒದ್ದಿದೆಯಲ್ಲ, ಆ ಕಾಲು, ನಿನ್ನ ಸುಂದರವಾದ ಕೋಮಲವಾದ ಪಾದಗಳು ನೊಂದುಕೊಂಡಿರಬೇಕು. ಎಷ್ಟು ನೊಂದ್ಕೊಂಡಿದ್ದೀವಪ್ಪ. ಭೂಮಿಯಲ್ಲಿ ಬ್ರಾಹ್ಮಣರಿಗೆ ಸರಿಯಾರು ಎಲ್ಲೆಂದು, ನನಗೆ ಬ್ರಾಹ್ಮಣರಿಗೆ ಅಪಮಾನ ಆದರೆ ಭಯ ಭಾಳ ಆಗುತ್ತಪ್ಪ. ಭೃಗುಮುನಿ ಪರಮಾತ್ಮನ ಪರಮ ಭಕ್ತರಿಗೆ ಎಂದೂ ಸಿಟ್ಟು ಬರಬಾರ್ದಪ್ಪ, ಸಿಟ್ಟು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ. ಇಂದಿರಾಪತಿಯು ಹೀಗೆಂದು ಮುನಿಗಳ ಪಾದಗಳ ಚಂದದಲ್ಲಿ ಒತ್ತಿ ತ್ವರೆಯಿಂದ ಉಷ್ಣೋದಕವ ತಂದು ತೊಳೆಯುತ್ತ ಭಕ್ತಿಯಿಂದಲೇ ಶಿರದಲ್ಲಿ ವಹಿಸಿ ಇಂದು ಪಾವನನಾದೆನೆಂದ ಹರುಷದಲ್ಲಿ. ಮುಂದೆ ಭೃಗುಮುನಿಯ ಮುಕುಂದನ ಕೊಂಡಾಡಿ ಬಂದ ಹರುಷದಲ್ಲಿ ಅಲ್ಲಿಂದ ಭೂಲೋಕದಲ್ಲಿ ಇಂದಿರೇಶನ ಸಮರಿಂದ ಅಧಿಕ ಸತ್ಯಯೇ
ಅಧಿಕ ಸತ್ಯ ಇಲ್ಲಿ ತಿಳಿರೆಂದ ಮುನಿಗಳಿಗೆಲ್ಲ ಮುಂದೆ ವೈಕುಂಠದಲ್ಲಿ ಇಂದಿರಾಪತಿ ಗೋವಿಂದ ನಾಟವ ಕಂಡು ಅಂದಳೇ ಪರಿಯೋ. ಆಗ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಆ ಮುನಿಗಳ ಪಾದವನ್ನು ಚೆಂದಾಗಿ ತ್ವರೆಯಿಂದ ಅಂತ ಹೇಳ್ತಾರೆ, ಬೇಗನೆ ಉಷ್ಣದ ಬಿಸಿ ನೀರಿನಿಂದ ತೊಳೆದು ಚೆಂದಾಗಿ ತೊಳೆದು ಆ ನೀರನ್ನು ಭಕ್ತಿಯಿಂದ ತಲೆ ಮೇಲೆ ಹಾಕಿಕೊಂಡು ನಾನು ಪಾವನನಾದೆ ಅಂತ ಹೇಳಿ ಹರ್ಷಂದು ಹೇಳ್ತಾ ಇದ್ದ. ಆಗ ಭೃಗು ಮುನಿ ಏನು ಮಾಡ್ತಾನೆ, ಪರಮಾತ್ಮನನ್ನು ಕೊಂಡಾಡಿ ಅಲ್ಲಿಂದ ಭೂಲೋಕಕ್ಕೆ ಸಂತೋಷದಿಂದ ಬರ್ತಾರೆ. ಬಂದು ಎಲ್ಲ ಕಡೆ ಹೇಳ್ತಾರೆ, ಭೂಲೋಕದಲ್ಲಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಸಮನಾದವರು ಇಲ್ಲೇ ಇಲ್ಲ, ಅಧಿಕರಂತೂ ಇಲ್ಲವೇ ಇಲ್ಲ. ಆಗ ಆ ಕಡೆ ಭೃಗು ಋಷಿಗಳು ಹೋದ ಮೇಲೆ ವೈಕುಂಠದಲ್ಲಿ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಇಲೀಲೆಯನ್ನು ನೋಡಿ ಅಂತಾಳಂತೆ, ಹರಿಯೇ ಪೋಗುವೆ ನಾನು ಮುನ್ನಿರುತ್ತಿರುವೊಬ್ಬನೆ ನೀನು, ತಿರುಕನಾಗಿರುತ್ತಿರುವ ಕುಸುರನು ಭರದೊಳೊದ್ದೆ ನಿನ್ ಹಿರಿಯತನವೇನು. ಹರಿಯೇ ಪೋಗುವೆ ನಾನು ನಿನ್ನ ಶ್ರೀವತ್ಸವಿದು ಬಹುಮಾನ್ಯವು ಎಂದೆನಿಸುವುದು, ಎನ್ನ ಲಿಂಗವನು ಕೊಂಬುವುದು ಇನ್ನು ಈ ಸ್ಥಳವ ಮಾನ್ಯವಾಗಿಹುದು. ಹರಿಯೇ ಪೋಗುವೆ ನಾನು ಬಡವ ಬ್ರಾಹ್ಮಣರಿಂದ ನೀ ಕಡೆಗೆ ಕೂಡಿರು ಚಂದ, ಮಡದಿಯ ಹಂಬಲ ಬಿಡುದುರದಿಂದ ತಳ ಮಾಡದೆ ನಾ ನಡೆದೆ ಗೋವಿಂದ. ಹರಿಯೇ ಪೋಗುವೆ ನಾನು ಇನ್ನೆನ್ನ ಗೊಡವ್ಯಾಕೆ, ಬಿಡು ನಿನ್ನ ಸಂಗತಿ ಸಾಕು, ಎನ್ನ ವೈರಿಗಳ ಮನ್ನಿಸುವ್ಯಾಕು, ನನ್ನಿಚ್ಛೆಯಲ್ಲಿ ನಾ ಇನ್ನಿರಬೇಕು. ಹರಿಯೇ ಪೋಗುವೆ ನಾನು ಹಿಂದಕ್ಕೆ ಕುಂಭೋದ್ಭವನು ಎನ್ನ ತಂದೆಯ ನುಂಗಿದ ತಾನು, ಮುಂದೆ ಮೂತ್ರ ಭರದಿಂದ ಬಿಟ್ಟಿಹನು ಅಂದಿಗೆ ಎನಗಾನಂದವು ಏನು. ಹರಿಯೇ ಪೋಗುವೆ ನಾನು ಮತ್ತೆನ್ನ ಸೊಸೆಗವರು ಬಹುಭಕ್ತಿಯಲ್ಲಿ ಪೂಜಿಸುವರು, ನಿತ್ಯ ನಾಲಿಗೆಯಲ್ಲಿ ಪೊತ್ತಿಕೊಂಡಿಹರು ಮತ್ತೆ ವೈರ್ಯವ ಹೊರತು ಎನ್ನ. ಹರಿಯೇ ಪೋಗುವೆ ನಾನು ಹುಡುಗ ಬುದ್ಧಿಯು ಎಂದು ನಾ ಕಡೆಗೆ ಬಲ್ಲೆನು ನಿಂದು, ಮಡುವು ಧುಮುಕಿ ಕಾಲ್ಪಡೆಯ ಮೆಟ್ಟಿದುದು ಪಿಡಿದು ಭೂಮಿಯ ಕಂಬ ಒಡೆದು ಬಂದಿಹದು. ಹರಿಯೇ ಪೋಗುವೆ ನಾನು ಬಡವ ಬ್ರಾಹ್ಮಣನಾದಿ ಚಾಪ ಕೊಡಲಿಯ ಕೈಯಲ್ಲಿ ಪಿಡಿದೆ, ಮಡದಿಯ ಕಳಕೊಂಡು ತುಡುಗನಿನಾದಿ ಹಿಡಿದು ಬತ್ತಳೆ ಕೊಟ್ಟಿ ಕಡವ ನೆರಿದೆ. ಹರಿಯೇ ಪೋಗುವೆ ನಾನು ಎಷ್ಟು ಪೇಳಲಿ ನಿನಗೆ ನೀನೆಷ್ಟು ಮಾಡಿದಿ ಹೀಗೆ, ಅಷ್ಟು ಮನಸ್ಸಿನೊಳಗಿಟ್ಟೆನು ಆಗ ಕಟ್ಟ ಕಡೆಗೆ ಬಲು ಸೆಟ್ಟು ಬಂತೆನಗೆ. ಹರಿಯೇ ಪೋಗುವೆ ನಾನು ಎಲ್ಲರಿಗೂ ತಮ ನೀನು ಎಂದಿಲ್ಲಿದ್ದೇ ಮೋಹಿಸಿ ನಾನು, ಒಲ್ಲೆ ಇನ್ನು ಕರವೀರದೊಳಿರುವೆನು ಬಲ್ಲಿದನಂತಾದ್ರಿಯೊಳಿರು ನೀನು. ಹರಿಯೇ ಪೋಗುವೆ ನಾನು. ಮಹಾಲಕ್ಷ್ಮಿ ಹೇಳ್ತಾಳೆ, ಆ ಋಷಿ ನಾನು ಇರೋ ಜಾಗಕ್ಕೆ ಗೊತ್ತಿದ್ದಾನೆ, ಶ್ರೀವತ್ಸ, ಅದು ನನ್ನ ಆಲಿಂಗನ ತಗೊಳ್ಳುವಂತಹದ್ದು. ಆದ್ದರಿಂದ ನಾನು ಸ್ಥಳ ಅಮಾನ್ಯವಾಗಿದೆ, ನಾ ಇಲ್ಲಿಂದ ಹೋಗ್ತೇನೆ ಅಂತ ಹೇಳ್ತಾನೆ. ಬಡವ ಬ್ರಾಹ್ಮಣರ ಮೇಲೆ ನೀನು ಭಾಳ ಇದೆಯಲ್ಲ, ಅವ್ರ ಜೊತೆಗೆ ಇರು, ನಿನ್ನ ಹೆಂಡತಿ ಹಂಬಲ ಬಿಡು, ನಾನು ಹೋಗ್ತೇನೆ, ನನ್ನ ಕೂಡ ಬೇಡ, ನನ್ನ ಇಚ್ಛೆ ನಾನು ಇರ್ತೇನೆ ಅಂತ ಹೇಳ್ತಾರೆ. ಹಿಂದೆ ಕುಂಭೋದ್ಭವನು ನನ್ನ ತಂದೆಯನ್ನು ನುಂಗಿದ, ನನ್ನ ಸೊಸೆ ಸರಸ್ವತಿಗೆ ಅವರು ಪೂಜೆ ಮಾಡ್ತಾರೆ, ನಿತ್ಯ ನಾಲಿಗೆಯಲ್ಲಿ ಅವಳನ್ನು
ಇಟ್ಕೊಂಡಿದ್ದಾರೆ. ಅವರೆಲ್ಲ ನನ್ನ ವೈರಿಗಳು ಅಂತ ಹೇಳ್ತಾರೆ. ಹುಡುಗ ಬುದ್ಧಿ ಅಂತ ಹೇಳಿ ನಾನು ಸುಮ್ಮ ಕೂತಿದ್ದೆ. ದಶಾವತಾರಗಳು ಹೇಳ್ತಾ ಇದ್ದಾರೆ, ಭೂಮಿಯಲ್ಲಿ, ಮಡುವಿನಲ್ಲಿ, ಸಾಗರದಲ್ಲಿ ಧುಮುಕಿದೆ, ಕಾಲು ಮೆಟ್ಟು ಭೂಮಿಯನ್ನು ಇದು ಮಾಡಿದೆ. ಆಮೇಲೆ ಭೂಮಿಯನ್ನೇ ಕಡಗಲು ಮಾಡಿ ಇದು ಮಾಡಿದೆ. ಬ್ರಾಹ್ಮಣನ ಚಾಪ ಕೊಡಲಿಯ ಕೈಯಲ್ಲಿ ಪಿಡಿದು ಬ್ರಾಹ್ಮಣನಾಗಿ ಪರಶುರಾಮನಾಗಿ ಕೈಯಲ್ಲಿ ಚಾಪವನ್ನು ಹಿಡ್ಕೊಂಡೆ. ಮಡದಿಯನ್ನು ಕಳ್ಕೊಂಡು ರಾಮಾವತಾರದಲ್ಲಿ ಹೆಂಡತಿಯನ್ನು ಕಳ್ಕೊಂಡು ತಿರುಗಾಡಿದೆ. ತುಡುಗ ನೀನಾದಿ. ಕೃಷ್ಣಾವತಾರ ಕಾಲದಲ್ಲಿ ಕಳ್ಳನಾದಿ. ಆಮೇಲೆ ಬುದ್ಧಾವತಾರ, ಆಮೇಲೆ ಈ ಥರ ದಶಾವತಾರಗಳನ್ನ ತೆಗೆದುಕೊಂಡು, ಕಲ್ಕಿ ಅವತಾರ ತೆಗೆದುಕೊಂಡು, ಎಷ್ಟು ಹೇಳಪ್ಪ ನಿನ್ನ ಮಹಿಮೆ, ನನ್ನ ಕೈಲಿ ಆಗೋದಿಲ್ಲ. ಅದೆಲ್ಲ ಇಷ್ಟು ದಿವಸ ಮನಸ್ಸಿನೊಳಗೆ ಇಟ್ಕೊಂಡಿದ್ದೆ. ಆದರೆ ನನಗೆ ಸಿಟ್ಟು ಬಂದಿದೆ. ನಾ ಕರಿವೀರದೊಳಗೆ ಹೋಗಿ ಕೊಲ್ಹಾಪುರದೊಳಗೆ ಹೋಗಿರ್ತೀನಿ, ನೀನು ಇಲ್ಲೇ ಅನಂತಾದ್ರಿಯೊಳಗಿರು ಅಂತ ಹೇಳ್ತಾಳೆ. ಸಿರಿದೇವಿಯು ಹರಿಕೂಡಿ ಪರಿಮಾಡಿ ಕಲಹ ತ್ವರೆಯಿಂದ ನಡೆದಾಳು ಕರವೀರಪುರಕ್ಕೆ. ಪರಮಾತ್ಮನು ತಾ ಮುಂದಿ ಚಿಂತಿಸುತಿಹನು ಸಿರಿ ಇಲ್ಲದ ವೈಕುಂಠ ಸರಿಬಾರದು ಎನಗೆ. ಏನು ಮಾಡಿ ಲಕ್ಷ್ಮೀಹೀನನಾದೆನು ನಾನು ದೀನನಾದೆನು ಹಾ ನನ್ನೊಳು ನಾನೇನೊಂದು. ಪ್ರಾಣಧರಸಿಯು ನಾನು ಕಾಣುವೆನೆಂದು ಪ್ರಾಣನೆಲ್ಲದು ಧರಸಿಯ ನಾನು ಕಾಣುವೆನೆಂದು ಪ್ರಾಣನೆಲ್ಲದು ಪಟ್ಟದ ರಾಣಿಯ ಬಿಟ್ಟು. ಇನ್ಯಾಂಗೇರೆ ನನ್ನಾಕೆ ಹೊರತು ಕಣ್ಣಿಗೆ ವೈಕುಂಠ ಅರಣ್ಯ ತೋರುವುದು. ಇನ್ನೆಲ್ಲಿ ಹೋಗಲೆಂದು ಚೆನ್ನಾಗಿ ತಿಳಿಯೋದು ಮುನ್ನ ಧರೆಯಲ್ಲಿ ಬಂದ ತನ್ನಿಂದ ತಾನು. ಶ್ರೀ ವೈಕುಂಠಕ್ಕಿಂತ ಶ್ರೀ ವೆಂಕಟಗಿರಿಯು ಕೇವಲಾಧಿಕವೆಂದು ಭಾವಿಸಿ ಪರೆಯು. ಆವತ್ತಿಗೆ ಬೇಗಲ್ಲೇ ತಾವಾಸಕ್ಕೆ ನಡೆದ ದೇವತಿಂತ್ರಿಣಿ ಎಂಬ ಆ ವೃಕ್ಷವ ಕಂಡ. ಅಲ್ಲೊಂದು ಇರುವುದು ಬಲ್ಲಿದ ಹೊತ್ತು ಅಲ್ಲಿ ತಾನಡಗಿದ ಮೆಲ್ಲನೆ ಹೋಗಿ. ಅಲ್ಲಿ ಆ ದೇಶದಲ್ಲೊಬ್ಬ ಚೋಳಾಖ್ಯ ರಾಜನು ಎಲ್ಲರಿಂದಲೇ ತನ್ನ ಪುರದಲ್ಲೇ ಇರುವ. ಅವನ ಮನೆಯಲ್ಲಿ ಬಂದ ಭುವನಾಧಿಕ ಬ್ರಹ್ಮ ಶಿವನ ಕರುವಿನ ಮಾಡಿ ತಾನಾಕಳಾಗಿ. ಅವನ ತಾಯಿಯು ಲಕ್ಷ್ಮಿ ಅವನ ಮಾರಿದಳು. ಅವಳು ಬೇಡಿದ್ದು ಕೊಟ್ಟ ಅವನೀಶ ಕೊಂಡ. ಕರೆಸಿಕೊಂಡಷ್ಟು ಹಾಲು ಕರೆಯುವುದು ನಿತ್ಯವರ ಸಾಧು ಗುಣದಿಂದ ರತಿಹದು ಮತ್ತೆ. 2,000 ಗೋವುಗಳ ಸರಸಾಗಿ ಕೂಡಿ ಚರಸಿ ಬರುವುದು ವೆಂಕಟಗಿರಿಗೆ ಹೋಗಿ ನಿತ್ಯ. ಮುಂದಾದೇನು ಧ್ಯಾನಕ್ಕೆ ತಂದು ನಾನಿಲ್ಲಿ ಬಂದ ಕಾರಣವೇನೆಂದು ಸ್ಮರಿಸುತ್ತಳೆ. ಇಂದಿರೇಶಿಗೆ ಭಕ್ತಿಯಿಂದ ಕ್ಷೀರವನ್ನು ಚಂದಾಗಿ ಕರುವುದು ಬಂದು ಹುತ್ತದಲ್ಲಿ. ಹೆಂಡಕ್ಕುಳಗಳ ಕೂಡಿಕೊಂಡು ಬರುವುದು ಹಿಂಡದು ತನ್ನ ಕರುವಿನ ಕೊಂಡು ಒಂದು ದಿನವೂ. ಕಂಡು ಈ ಪರಿರಾಜನ ಹೆಂಡತಿಯಾಗ ಚಂಡಕೋಪದಿ ಗೋಪನ ಕಂಡೆಂದಳು. ಹೀಗೆ ಈ ರೀತಿಯಾಗಿ ಪರಮಾತ್ಮ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೆ ಸಿಟ್ಟಿನ ನಾಟಕ ಮಾಡಿ ಕೊಲ್ಹಾಪುರಕ್ಕೆ ಬರ್ತಾಳೆ. ಆಗ ಪರಮಾತ್ಮ ಅಂತ ಇದ್ದಾಳೆ, ಲಕ್ಷ್ಮಿ ಇಲ್ಲದ ವೈಕುಂಠ ಸರಿಯಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿ ಆ ಪ್ರಾಣದರಸಿಯಾಗಿರುವಂತಹ ಮಹಾಲಕ್ಷ್ಮಿ ಬಿಟ್ಟು ಇರಲಿಕ್ಕಾಗೋದಿಲ್ಲ. ವೈಕುಂಠ ನನಗೆ ಅರಣ್ಯದಂತೆ ತೋರ್ತಾ ಇದೆ, ನಾನು ಭೂಮಿಗೆ ಹೋಗ್ತೇನೆ ಅಂತ ಹೇಳಿ ಹೊರಡ್ತಾನೆ. ವೈಕುಂಠದಿಂದ ಪರಮಾತ್ಮ ವೆಂಕಟಗಿರಿಗೆ ಬರ್ತಾನೆ. ಇದು ವೈಕುಂಠಕ್ಕಿಂತ ಅಧಿಕವಾಗಿದೆ ಅಂತ ಹೇಳಿ ಆ ರೀತಿ ಭಾವಿಸಿ ಅಲ್ಲೇ ಒಂದು ಹುಣಸೆ ಗಿಡ ಇರುತ್ತೆ. ಆ ಹುಣಸೆ ಗಿಡವನ್ನು ನೋಡ್ತಾನೆ. ಅಲ್ಲ ಕೆಳಗೆ ಒಂದು ಹುತ್ತಿರುತ್ತೆ. ಆ ಹುತ್ತಿನೊಳಗೆ ಹೋಗಿ ಅಡಿಕೊಂಡು ಕೊಡ್ತಾರೆ. ಅದು ಚೋಳರಾಜನ ರಾಜ್ಯ. ಅವನ ಮನೆಗೆ ಬ್ರಹ್ಮದೇವರು ಶಿವನನ್ನು ಕರುವಿನಾಗಿ ಮಾಡಿ ತಾವು ಆಕಳಾಗಿ ಮಹಾಲಕ್ಷ್ಮೀ ದೇವಿ ಬಂದು ಆ ಆಕಳನ್ನು ಚೋಳರಾಜನಿಗೆ ಮಾರ್ತಾಳೆ. ಅವಳು ಬೇಡಿದ್ದನ್ನು ಕೊಟ್ಟು ರಾಜ ಆ ಆಕಳು ಕರು ತಗೋತಾಳೆ. ಆ ಆಕಳು ಬೇಕಾದಷ್ಟು ಹಾಲು ಕೊಡ್ತಾಯಿತ್ತು, ಮತ್ತು ಸಾಧು ಗುಣವಾಗಿತ್ತು. 2,000 ಆಕಳಿದ್ದು ಅವನ ಕಡೆ. ಅವುಗಳ ಜೊತೆಗೆ ಇದನ್ನು ಕರ್ಕೊಂಡು ಹೋಗಿ ಆ ವೆಂಕಟಗಿರಿಯಲ್ಲಿ
ತಿರುಗಾಡ್ಸ್ಕೊಂಡು ಬರ್ತಿದ್ರು ಹುಲ್ಲೆಲ್ಲ ತಿನ್ನಿಸ್ಕೊತ. ಆಗ ಆ ಆಕಳು ಅನ್ಕೋತೆ, ನಾನು ಭೂಮಿಗೆ ಬಂದ ಕಾರಣ ಏನು ಅಂತ ಹೇಳಿ, ಪರಮಾತ್ಮನೇ ಇದ್ದಾನೆ ಇಲ್ಲಿ ಹುತ್ತಿನಲ್ಲಿ, ಅವನಿಗೆ ಹಾಲು ಕೊಡಬೇಕು ಅಂತ ಹೇಳಿ ಎಲ್ಲ ಆಕಳುಗಳು ಹಾಲು ಕೊಡ್ತಾಯಿತ್ತು. ಈ ಹಾಲು ಕೊಡ್ತಾ ಇದ್ದಿಲ್ಲ. ರಾಜನಿಗೆ ಸಿಟ್ಟು ಬರುತ್ತೆ. ಈ ಪರಿ ರಾಜನ ಹೆಂಡತಿಗೆ ಸಿಟ್ಟು ಬರುತ್ತದೆ. ಆಕೆ ಅಂತಾಳಂತೆ, ಏನು ಎಲೆಯೇ ಗೋಪಾಲ ಧೇನುವಿನ ಪಾಲ, ನೀನೇನು ಮಾಡುವೆ ನಿತ್ಯ ನೀನೇ ಕೊಂಬುವೆಯೋ, ಅಥವಾ ತಾನೇ ಕುಡಿಯುವುದು ವತ್ಸೇನು ಮಾಡುವುದು ಬೇಗನೆ ಪೇಳಿಗ, ನಾನು ಒಳ್ಳೆಯವಳಲ್ಲ ಪ್ರಾಣ ಕೊಂಬುವೆನೋ. ಧೇನುಪುನಿ ಮಾತು ಮೌನದಿಂದಲೇ ಕೇಳಿ ತಾನು ಗಾಬರಿಗೊಂಡು, ಏನು ಬಂತಿದು ಎನಗೆ ಏನು ಮಾಡಲಿ ಎಂದು ಧ್ಯಾನಿಸುತ್ತಾ ಆ ರಾಜವನಿಗೆ ನುಡಿದ ಬಹುದೀನನಾಗಿ. ಅವಾಗ ಹೇಳ್ತಾನೆ, ಆಕೆ ಕೇಳ್ತಾನಂತೆ, ಏನು ಗೋಪಾಲ, ಆಕಳು ಕರ್ಕೊಂಡು ಹೋಗ್ತೀವಿ, ಒಂದು ದಿವಸ ಆಕಳು ಕೊಡೋದಿಲ್ಲಲ್ಲ ಹಾಲು, ತಾನೇ ಕುಡಿತದೋ ನೀನೇ ತೊಗೊಂಡು ಮಾರ್ತೀಯೋ, ಏನು ಮಾಡ್ತೀವಿ ಹೇಳು. ಆವಾಗ ಆ ಗೋಪಾಲಕ ಗಾಬರಿಯಾಗಿ ರಾಣಿ ಹೇಳ್ತಾನಂತೆ, ಅರಿಯೇ ನಾನಮ್ಮ ನಿಮ್ಮರ ಮನೆ ಸುದ್ದಿಯನ್ನು ಅರಿಯೇ ನಾನಮ್ಮ, ತುರುಗಳ ಕಾಯ್ಕೊಂಡು ಬರವೇ ನಾಯಿದ ಹೊರತು ಅರಿಯೇ ನಾನಮ್ಮ, ಕರೆಸಿ ಕೊಂಬುವರ್ಯಾರು ಕರುವನ್ನು ಕಟ್ಟುವರಾರು ಅರಿಯೇ ನಾನಮ್ಮ, ಬರಿದೆ ನೀಯನ್ನ ಮೇಲೆ ಹರಿಹಾಯುವುದೇಕೆ ಅರಿಯೇ ನಾನಮ್ಮ, ಕರುವು ತಾನುಂಬುವುದು ಪರರ ಪಾಲಾಗುವುದು ಅರಿಯೇ ನಾನಮ್ಮ, ಸರಸಾಗಿ ತಿಳಿ ನೀನು ನೆರೆಹೊರೆಯವರನ್ನ ಅರಿಯೇ ನಾನಮ್ಮ, ಕಳ್ಳತನವ ಮಾಡಿ ಸುಳ್ಳು ಮಾತಾಡೋದು ಅರಿಯೇ ನಾನಮ್ಮ, ಬಲ್ಲಿದಾನಂತಾದ್ರಿ ವಲ್ಲಭ ತಾವಲ್ಲ ಅರಿಯೇ ನಾನಮ್ಮ. ಅಮ್ಮ ಮಹಾರಾಣಿ, ನಂಗೆ ಗೊತ್ತಿಲ್ಲ, ನನ್ನ ಕೆಲಸ ಏನು, ಆಕಳ ಕರುಗಳು ಕಾಯ್ಕೊಂಡು ಬರುವುದು, ಹಾಲು ಯಾರು ಕರೀತಾರೆ ನಂಗೆ ಗೊತ್ತಿಲ್ಲ, ಯಾರು ಆಕಳ ಕರುನ ಕಟ್ತಾರೋ ಅದು ನಂಗೆ ಗೊತ್ತಿಲ್ಲ, ಯಾರು ತೊಗೊಂಡಿದ್ದಾರೆ ನಂಗೆ ಗೊತ್ತಿಲ್ಲ, ನಾನು ಸುಳ್ಳು ಮಾತಾಡ್ತಾ ಇಲ್ಲಮ್ಮ, ನಾನು ಹಾಲು ತೊಗೊಂಡಿಲ್ಲ ಅಂತ ಹೇಳ್ತಾರೆ. ಪಟ್ಟದರಸಿ ಗೋಪನಷ್ಟು ಮಾತನ್ನು ಕೇಳಿ ಸಹಿಸದೆ ಕ್ರೂರ ದೃಷ್ಟಿಯಿಂದಲೇ ನೋಡಿ, ಇಷ್ಟು ಮಾತಿಗವೇ ಇವಾಗ್ಯಾಕೆ ಕೊಟ್ಟಿರೆನ್ನುತ್ತ ಒಳ್ಳೆ ಗಟ್ಟಿ ಚಬುಕಿಲಿ ಬಹಳ ಪೆಟ್ಟು ಹೊಡೆಸಿದಳು. ಪೆಟ್ಟಿಗಂಜುತ ಗೋಪ ಥಟ್ಟನೆ ಮುರಿದೆನು, ಕಟ್ಟಿದ ಆಕಳ ಕಣ್ಣಿ ಬಿಟ್ಟು ಬೆನ್ನತ್ತಿದನು ಬಿಟ್ಟಂತ ಆಕಳು ನೆಟ್ಟನೆ ಗಿರಿಗೆ ಹೋಗಿ ಬಿಟ್ಟಿತಾ ಹೊತ್ತಿನಲ್ಲಿ ಅಷ್ಟು ಪಾಲನು. ಸಿಟ್ಟಿಳದನು ನೋಡಿ ದುಷ್ಟಗೋಪಾಲ ತಾ ಮುಟ್ಟಿ ಕೊಡಲಿಯನೆತ್ತಿ ಕುಟ್ಟುವ ಸಮಯದಲ್ಲಿ ಥಟ್ಟನೆ ಹರಿಯುವ ಪೆಟ್ಟು ತನ್ನಲ್ಲಿ ಕೊಂಡ ದೃಷ್ಟಿಯಿಂದ ತನ್ನವರ ಕಷ್ಟ ನೋಡದಲೆ ಸೃಷ್ಟಿಕರ್ತನ ಸಿರದಿ ತಟ್ಟಿ ಪುಟ್ಟಿತು ರಕ್ತ ನೆಟ್ಟನೆ ಏಳು ತಾಳ ವೃಕ್ಷ ಪರಿಮಿತಿಯಾಗಿ ಎಷ್ಟೊಂದು ಭೀತಿಕರ ಶ್ರೇಷ್ಠ ಶಬ್ದವಾದುದು ಅಷ್ಟು ನೋಡದ ಪ್ರಾಣ ಬಿಟ್ಟ ಗೋಪಾಲ. ಮುಂದಕಾಕಳು ಗಿರಿಯಿಂದ ಧರೆಗಿಳುತ್ತಲೇ ಬಂದು ರಾಜನ ಸಭೆಯ ಮುಂದೆ ಹೊರಳಾಡುವುದು ಮುಂದೆ ನೃಪ ಕಂಡು ಹೀಗೆಂದು ಈ ಪರಿಯಾಕೆ ಹೊಂದುಗೂಡಿ ಸಿರಿಗೋ ವೃಂದದೊಳಗಿದನು. ಅಂದ ನುಡಿ ಕೇಳಿ ಅಲ್ಲಿಂದ ಪರಿಚಾರಕನು ಮುಂದದ ಆಕಳ ನಡೆಸಿ ಹಿಂದೆ ತಾ ಹೋಗುತ್ತ ಅಲ್ಲಿ ಅಂದಿಗಲ್ಲಾದದು ಚಂದದಲ್ಲಿ ನೋಡಿ ಭಯದಿಂದ ಅರಸಗೆ ಓಡಿ ಬಂದು ಪೇಳಿದನು. ಅರಸ ಕೇಳುತ್ತ ಬೇಗ ತರಿಸಿ ನರಯಾನವನು ವಿರಸದಿಂದಲೇ ಕುಡಿತು ಕರೆಸಿ ಸೈನ್ಯವನ್ನೆಲ್ಲ ಚರಿಸುತ್ತಲೇ ಆ ರಕ್ತ ಸುರಿಸುವ ಸ್ಥಳ ನೋಡಿ ಸ್ಮರಿಸದೆ ತಿಳಿಯದೆ ದಣಿದು ಬರೆಸಿದನು ಬೆವರು. ಅರಸು ಬಂದದು ನೋಡಿ ಸರಸಿಜೋದ್ಭವಿತನು ಸರಸನೆ ಹೊರಗೊರಟ ವರಸರ್ಪ ಬಂದಂತೆ ಶಿರಸಿನಲ್ಲಿ ಅಂಗೈ ನೆರೆಸಿ ಗಾಯವನತ್ತಿ ಸುರಿಸುತ್ತಲೇ ಕಣ್ಣು ಒರೆಸುತ್ತಲೇ ನುಡಿದ. ಪಟ್ಟಧರಿಸಿ ಏನು ಮಾಡ್ತಾಳಂತೆ, ಹಾಲು ಕೊಡ್ತಾ ಇಲ್ಲ ಅಂತ ಹೇಳಿ ಸೆಟ್ಟಿನಿಂದ ಅವನಿಗೆ ಹೊಡೆಸ್ತಾಳಂತೆ, ಚಬುಕಿಂದ ಹೊಡೆಸ್ತಾಳಂತೆ. ಅವನು ಅಂಜಿ ಆಕಳ ಹಿಂದೆ ಬೆನ್ನಟ್ಟಿ ಹೋಗ್ತಾನೆ, ನೋಡ್ತಾನಂತೆ. ಆ ಆಕಳು ಏನು ಮಾಡುತ್ತಿತ್ತೆ, ಆ ಹುತ್ತಿನೊಳಗೆ ಹಾಲು ಬಿಡ್ತಾ ಇತ್ತಂತೆ. ಇನ್ನೇನು ಸಿಟ್ಟಿಂದ ಕೊಡಲಿ ಎತ್ತಿ ಆಕಳಿಗೆ ಹೊಡಿಬೇಕು ಅನ್ನೋಷ್ಟರಲ್ಲಿ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಎದ್ದು ಬಂದು ತನ್ನ ಶಿರಕ್ಕೆ ತಗೋತಾನೆ ಏಟನ್ನು. ಅದು ರಕ್ತ ಸುರಿದ್ರೆ 7 ತಾಳ ವೃಕ್ಷದಷ್ಟು ರಕ್ತ ಹರಿತಂತೆ. ಆ ಭೀತಿಕರವಾದ ದೃಶ್ಯವನ್ನು ನೋಡಿ ಆ ಗೋಪಾಲ ಅಲ್ಲೇ ಸತ್ತೋಗ್ತಾನೆ. ಆಕಳು ಗಿರಿಯಿಂದ ಕೆಳಗೆ ಬಂದು ರಾಜನ ಸಭೆಯಲ್ಲಿ ಹೊರಳಾಡುತ್ತಂತೆ. ಹೊರಳಾಡಿದರೆ
ಅವರು ಹೇಳ್ತಾರಂತೆ, ಇದು ಯಾಕೆ ಆ ಗೋವೃಂದದೊಳಗೆ ಇಡ್ರಿ ಅಂತ ಹೇಳ್ತಾರೆ. ಆಕಳ ಹಿಂದೆ ಅವರು ಹೋಗಿ ಎಲ್ಲ ಸುದ್ದಿಯನ್ನು ನೋಡಿ ಆ ಸುದ್ದಿಯೆಲ್ಲ ಅರಸಿಗೆ ಹೇಳ್ತಾನೆ, ರಾಜರಿಗೆ ಹೇಳ್ತಾನೆ. ರಾಜ ರಥವನ್ನು ತೆಗೆದುಕೊಂಡು ಬಂದು ಅಲ್ಲಿ ಬರ್ತಾನಂತೆ. ಆ ರಕ್ತ ಸುರಿಯೋದನ್ನು ನೋಡಿ ಅವನಿಗೆ ಗಾಬರಿಯಾಗಿ ಎಚ್ಚರಿತ ಬೀಳ್ತಾನಂತೆ. ಎದ್ದು ಬೆವರನ್ನು ಒರೆಸ್ಕೋತಾನೆ. ರಾಜ ಬಂದದ್ದನ್ನು ನೋಡಿ ಪರಮಾತ್ಮ ಹೊರಗೆ ಬಂದು ತಲೆಯಲ್ಲಿ ಕೈಯನ್ನಿಟ್ಟು ಗಾಯವನ್ನು ಒತ್ತಿ ಹಿಡಿದು ಕಣ್ಣೀರು ಸುರಿಸ್ತಾ ಹೇಳ್ತಾನಂತೆ, ಕೇಳು ನೀನೆಲು ಪಾಪೆ ಚೋಳರಾಜನೇದನು, ಕೇಳದೆ ಇಂಥ ವೇಳೆಯೂ ಬಂತೆನಗೆ, ಮಂದಮತಿಯ ನೀ ಮದಾಂಧನಾಗಿರುವೆ, ಇಂದು ಬಡವರ ಸುದ್ದಿಯೊಂದು ಬಲ್ಲೇನೋ, ತಂದೆ ತಾಯಿಗಳೆಲ್ಲ ಬಂಧು ಬಳಗವಿಲ್ಲ, ಇಂದು ಎನಗಾರಿಲ್ಲವೆಂದು ಮಿಡುಕುವೆನೋ, ಎಡತೊಡೆಯಲ್ಲಿ ಒಪ್ಪು ಎನ್ನ ಮಡದಿಯೂ ಎನ್ನನ್ನು ಬಿಟ್ಟು ಸಿಡಿದು ಸಿಟ್ಟಿಳಿ ದೂರ ನಡೆದಳು, ನಾನೆಲ್ಲೆ ಗಿಡದಾಶ್ರಯದಲ್ಲಿರು ತಿರುಳು ಬಿಡದೆ ನಿನ್ನ ಗೋಪಾಲ ಕೊಡಲಿಯ ಪಿಡಿದು ಎನ್ನ ತಲೆಯ ನೊಡೆದ ನಯ್ಯಯ್ಯೋ, ಲೇಪಿಸಿ ಮೈಯಲ್ಲಿ ರಕ್ತವು ವ್ಯಾಪಿಸಿ ತಾನಂತಾದ್ರೆ ಈ ಪರಿ ದುಃಖವ ನಾನು ನಿರೂಪಿಸಲಿನ್ನೆಷ್ಟು ತಾಪಸರುಡೇನಾ, ಸಂತಾಪಿಸುತ್ತಲೇ ನಿನ್ನೊಳು ಕೋಪಿಸಿ ದುಃಖವ ಸಹಿಸದೆ ಶಪಿಸುವೆನು ಬಿಡದೆ. ಚೋಳರಾಜನಿಗೆ ಪರಮಾತ್ಮ ಹೇಳ್ತಾನಂತೆ, ಎಂಥ ರಾಜ ಇದ್ದೆ ನೀನು, ಮಂದಮತಿಯಾಗಿರುವನು, ಮದಾಂಧನಾಗಿದ್ದೆ, ಬಡವರ ಸುದ್ದಿ ನಿಮಗೇನು ಗೊತ್ತಿಲ್ಲ, ತಂದೆ ತಾಯಿಗಳು ಯಾರಿಲ್ಲ, ಬಂಧು ಬಳಗ ಇಲ್ಲ ಅಂತ ಹೇಳಿ ಇರುವಂತಹ ನನ್ನನ್ನು ನನ್ನ ಹೆಂಡತಿಯು ಬಿಟ್ಟು ಹೋಗಿದ್ದಾಳೆ. ಇಲ್ಲೇ ಗಿಡದ ಆಶ್ರಯದಲ್ಲಿ ನಾನಿದ್ದೆ. ಅಂತಹ ಆಶ್ರಯದಲ್ಲಿರುವಂತಹ ನನಗೆ ನಿನ್ನ ಗೋಪಾಲ ಕೊಡಲಿಯಿಂದ ತಲೆ ಒಡೆದಿದ್ದಾನೆ ನೋಡಿ, ಎಲ್ಲ ಕಡೆಗೆ ಇದು ಮಾಡ್ತಾಯಿದ್ದೆ. ಆಗ ನೋಡಿ ಪರಮಾತ್ಮ ಹೇಳ್ತಾನೆ, ಶಾಪ ಕೊಡ್ತೇನೆ ನಿಮಗೆ. ಆ ಚೋಳಾಧಿಪನೆ ಕಲಿ ಆಚರಿಸುವ ಪರ್ಯಂತ ನೀಚರಿಸುತ್ತಿರು ಹೋಗಿ ಪಿಶಾಚನು ಆಗಿನ್ನೂ, ಈ ಚಂಡಾಗಿಯ ಶಾಪವು ತಾಚಿತ್ತಿಡುತ್ತ ಕೇಳಿ ಚೋಳಾಧಿಪನು ಬಿದ್ದನು ಮೂರ್ಛಿತನಾಗಲ್ಲೇ, ಎರಡು ಗಳಿಗೆ ಮೇಲೆ ಸ್ಮರಣೆಯಿಂದಲೇ ಎದ್ದು ಥರ ನಡುಗುತ್ತಲೀ ಪರಿಯ ಮಾತಾಡಿದನು, ಹರಿ ನೀ ಎನಗೇಕೆ ಶಾಪವ ಕೊಡವೆ, ಅರಿತು ಎನ್ನ ಪರಾಧವು ಇರುವುದು ಏನು ಹೇಳೋ. ಈ ಪರಿ ಮಾತನ್ನು ಕೇಳಿ ಆ ಪರಮಾತ್ಮನು ಆಗ ಪಾಪಿಗಳನ್ನು ಮೋಹಿಸಲು ಈ ಪರಿತ ಮಾತಾಡಿದ, ನಾಲ್ಕು ಪಾಪಿಗರಾಕಳ ಮುಂಗೋಪಿ ನಾನಿನಗೀಗ ಶಾಪಿಸಿ ತಿಳಿದೆ ಪಶ್ಚಾತ್ತಾಪ ಪಡುವೆನು, ನಿತ್ಯ ಗಾಯಕೆ ಮೆರೆದು ಪರವಶನಾಗಿ ವ್ಯರ್ಥ ಶಾಪವ ಕೊಟ್ಟಿ ಹೊತ್ತು ಅಯ್ಯಯ್ಯೋ, ಸತ್ಯ ಸಂಕಲ್ಪಕ್ಕೆ ಮತ್ತು ಉಪಾಯವೂ ಇಲ್ಲ ಮಿಥ್ಯವಾಗದು ಶಾಪ ಸತ್ಯವೂ ತಿಳಿನಿ, ಆಕಾಶ ಅರಸನು ಕನ್ಯಾತಾ ಕೊಡುವನು ಮುಂದೆನೆಗೆ ಶ್ರೀಕರ ಪದ್ಮಾವತಿ ಎಂಬಾಕೆಯ ನಾಮವಿದು, ಆ ಕಾಲಕ್ಕೆ ತಿಳಿ ಮತ್ತೆ ನಾನಾ ರತ್ನಗಳುಳ್ಳ ಶ್ರೀ ಕಿರೀಟ ಕೂಡುವ ತೂಕವು ಬಣದಕ್ಕೆ, ಎಂದಿಗೆ ಶುಕ್ರವಾರ ಬಂದಿಹದು ನಾ ಬಿಡದೆ ಅಂದಿಗೆ ಆ ಕಿರೀಟವು ಚಂದದಿ ಧರಿಸುವೆನು, ನೊಂದು ತಲೆಯಾಗ ಕಣ್ಣಿಂದ ತುಳುಕಲು ನೀರು ಅಂದಾರು ಹೊಳೆಗೆ ಆನಂದವಾಗಲಿ ನಿನಗೆ, ಹೀಗೆಂದಾತನ ಕಳುಹಿ ಆಗನಂತಾದ್ರೀಶ ತನ್ನ ಮನದಲ್ಲಿ ಚಿಂತಿಸಿದ, ಹೀಗಾಯು ಮುಂದಿನ್ನು ಹೇಗೆ ಮಾಯವಾಗುವುದೆಂದು ಆಗಲ್ಲೇ ಸ್ಮರಿಸಿದನು ಬೇಗ ಬೃಹಸ್ಪತಿಯ. ಆಗ ಚೋಳಾಧಿರಾಜನಿಗೆ ಪರಮಾತ್ಮ ಶಾಪ ಕೊಡ್ತಾ ಇದ್ದಾನೆ, ಕಲಿಯುಗ ಪರ್ಯಂತ ನೀ ಪಿಶಾಚ ಆಗು ಅಂತ ಹೇಳಿ. ಆ ಶಾಪವನ್ನು ಕೇಳಿ ಮೂರ್ಛಿತನಾಗಿ ಬೀಳ್ತಾನೆ ರಾಜ. ಎರಡು ಗಳಿಗೆ ಎಚ್ಚರವಾದ ಮೇಲೆ ಖಡಗಡ ನಡುಕ್ತಾ ಹೇಳ್ತಾನೆ, ಪರಮಾತ್ಮ ನನಗೆ ಯಾಕೆ ಶಾಪ ಕೊಟ್ಟೆಪ್ಪ, ನನ್ನ ಅಪರಾಧ ಏನಿದೆ ಇದರೊಳಗೆ ಅಂತ ಹೇಳ್ತಾನೆ. ಆಗ ಪರಮಾತ್ಮ ನಾಟಕ ಮಾಡ್ತಾ ಇದ್ದಾನೆ, ಏನೂ ಗೊತ್ತಿಲ್ಲದೆ ಇರೋರಂಗೆ, ನಾನು ಗೊತ್ತಾಗಲಿಲ್ಲಪ್ಪ, ಕೊಟ್ಟಿದ್ದೇನೆ, ನೆತ್ತಿಯ ಗಾಯಕ್ಕೆ ಪರವಶನಾಗಿ ಹೀಗೆ ಮಾಡಿದೆ, ಆದರೆ ನನ್ನ ಸತ್ಯ ಸಂಕಲ್ಪ ಇದೆ, ಅದಕ್ಕನುಸಾರವಾಗಿ ಶಾಪ ಸತ್ಯವಾಗುತ್ತೆ. ಆಮೇಲೆ ಹೇಳ್ತಾನೆ ಪರಮಾತ್ಮ, ಆಕಾಶ ರಾಜ ನಂಗೆ ಕನ್ಯಾ ಕೊಡ್ತಾನೆ, ಪದ್ಮಾವತಿ ಅಂತ ಆಕೆ ಹೆಸರು. ಆಗ ಆ ರಾಜ ನನಗೆ ಅನೇಕ ರತ್ನಗಳುಳ್ಳಂತಹ ಬಹಳ ತೂಕವಾಗಿರುವಂತಹ ಕಿರೀಟವನ್ನು ಕೊಡ್ತಾನೆ. ಶುಕ್ರವಾರ ದಿವಸ ಆ ಕಿರೀಟ ಹಾಕ್ಕೊಳ್ತೇನೆ.
ಆಗ ಕಿರೀಟ ಗಾಯ ಏನಾಗುತ್ತೆ, ಗಾಯದಾಗಿ ಕಿರೀಟ ಹಾಕ್ಕೊಂಡ ಗಾಯದಾಗಿ ನನ್ನ ಕಣ್ಣಿಂದ ನೀರು ಬೀಳುತ್ತೆ. ಆ 6 ಗಳಿಗೆ ನಿನಗೆ ಆನಂದವಾಗಲಿ ಅಂತ ಹೇಳ್ತಾರೆ. ಆಮೇಲೆ ಪರಮಾತ್ಮ ಇನ್ನು ಈ ಗಾಯ ಹೇಗೆ ಇದು ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದಾನೆ. ಬಂದನ ದೇವಗುರು ಇಂದ್ರಲೋಕವ ಬಿಟ್ಟು ಅಂದಿಗ ಕ್ಷಣ ಹರಿಗೆ ಅಂದನೇ ಪರೀವ ತಾನು ಇಂದಿರೇಶನಿ ನೀನು ಹಿಂದೆನ್ನ ಕರೆದೇಕೆ ಮುಂದೆ ಕಾರ್ಯಗಳೇನು ಚಂದದಲ್ಲಿ ತಿಳಿದು ಚಂದದಲ್ಲಿ ತಿಳಿಸಿ ಹೀಗೆಂದು ನುಡಿದನು ಮತ್ತೆ ಒಂದೊಂದು ಹೀಗೆ 101 ಮಾತುಗಳೇಕೆ ಮುಂದೆ ತಲೆಗೆ ಔಷಧವೆನೆಂದು ಬೇಡನೆಗೆ ಉತ್ತಮವಾಗಿರಬೇಕು ನೆತ್ತಿಹಿತವಾಗಿರಬೇಕು ಮತ್ತೆ ಸುಲಭಿರಬೇಕು ಸತ್ಯ ನೀ ಪೇಳು ದುಡ್ಡತ್ತಿ ಕೊಡುವಂಥದ್ದು ಮತ್ತೆ ಹೇಳಲು ಬೇಡ ವಿತ್ತ ಎನ್ನಲ್ಲಿಲ್ಲ ಅತ್ಯಂತ ರಿಕ್ತ ಉತ್ತರಕ್ಕೆ ಹೀಗೆ ಉತ್ತಮ ನುಡಿದ ಗುರು ಉತ್ತಮನೇ ನೀ ಬಹಳ ರಿಕ್ತನಾದರೆ ಕೇಳು ಅತ್ತಿಯ ಹಾಲೊಳಗೆ ಮತ್ತೆ ಎಕ್ಕೆಯ ಫಲದ ಹತ್ತಿಯನ್ನು ಕೂಡಿಸುತ್ತ ಒತ್ತಿಗಾಯದಲ್ಲಿಟ್ಟು ಸುತ್ತು ಮೇಲ್ವಸ್ತ್ರವನು ನಿತ್ಯ ಈ ಪರಿ ಮಾಡು ಮತ್ತೇನು ಬೇಡ. ಆಗ ದೇವಗುರು ಇಂದ್ರಲೋಕದಿಂದ ಬರ್ತಾರೆ, ಪತ್ಯಾಚಾರ ಬರ್ತಾರೆ. ಅವ್ರು ಕೇಳ್ತಾರೆ, ಯಾಕಪ್ಪ ನಂಗೆ ಕರೆದೆ, ಏನು ಬೇಕಪ್ಪ ಪರಮಾತ್ಮ ಅಂತ ಕೇಳ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ಈಗ 20 ಮಾತುಗಳು ಬೇಡ, ನನ್ನ ತಲೆ ಗಾಯ ಆಗ್ಯದ, ಅದಕ್ಕೆ ಔಷಧ ಹೇಳು ಅಂತ ಹೇಳ್ತಾರೆ. ಹೆಂಗಿರಬೇಕು ಅಂದರೆ ಔಷಧ ಉತ್ತಮವಾಗಿರಬೇಕು, ತಲೆಗೆ ಹಿತಕರವಾಗಿರಬೇಕು, ಮತ್ತು ಭಾಳ ದುಡ್ಡು ಇರಬಾರ್ದು, ಸುಲಭವಾಗಿರಬೇಕು, ದುಡ್ಡು ಕೊಡುವಂಥದ್ದು ಇರಬಾರ್ದು ಅಂಥ ಔಷಧ ಹೇಳಬೇಡ. ಯಾಕೆ ಅಂದರೆ ನಾನು ದುಡ್ಡು ಇಲ್ದವನಿದ್ದೀನಿ, ಅತ್ಯಂತ ರಿಕ್ತನಾಗಿದ್ದೆ. ಅದಕ್ಕೆ ಉತ್ತರ ಕೊಡ್ತಾರೆ ಗುರುಗಳು, ರಿಕ್ತನಾದರೆ ಕೇಳಪ್ಪ, ನಿನ್ನ ಹತ್ರ ದುಡ್ಡಿಲ್ಲಲ್ಲೇನು, ಹಾಗಾದರೆ ಕೇಳು. ಹತ್ತಿಯ ಹಾಲಿನೊಳಗೆ ಎಕ್ಕದ ಫಲದ ಹತ್ತಿಯನ್ನಿಟ್ಟು ಚೆನ್ನಾಗಿ ಆ ಹಾಲನ್ನು ಮೇಲೆ ಗಾಯದ ಮೇಲೆ ಇಟ್ಟು ಮೇಲೆ ವಸ್ತ್ರವನ್ನು ಸುತ್ಕೊ, ದಿನಾಗಲೂ ಈ ಪರಿ ಮಾಡು, ಮತ್ತೇನು ಬೇಕಾಗಲ್ಲ, ತಾನೇ ಗಾಯ ಹೋಗುತ್ತೆ ಅಂತ ಹೇಳ್ತಾರೆ. ಇಂಥ ಔಷಧಿಗೆ ಇದರಂತೆ ಹೇಳುವ ಪಥ್ಯ ಶಾಂತ ಸ್ವಾಮಿಯನ್ನ ಜೇತುಪ್ಪ ಸ್ವೀಕರಿಸು, ಇಂಥ ಗಾಯಕ್ಕೆ ನೀನು ಚಿಂತೆ ಮಾಡಲು ಬೇಡ, ಶಾಂತವಾಗುವ ದಯೆಯ ಶಾಂತಮೂರ್ತಿಯೇ. ಇಂಥ ಮಾತಿಗೆ ಹರಿವು ಸಂತೋಷಪಟ್ಟು ತಾನತ್ಯಂತ ತೂಗಿ ಎನ್ನಂತರಂಗಕ್ಕೆ ಒಪ್ಪುವಂಥಾದು ಪೇಳಿದೆಯಂತ ಸ್ತುತ್ಯಸವನು ಅದರಂತೆ ಮಾಡುತ್ತಾನೆಂತ ಗಿರಿಯಲ್ಲೇ. ಔಷಧಿಗೆ ಏನು ಪಥ್ಯ ಅಂತಂದರೆ ಸಾಮೆ ಅನ್ನ, ಅದಕ್ಕೆ ಜೇನುತುಪ್ಪ ಹಾಕೊಂಡು ಸ್ವೀಕರಿಸು ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಅವರು, ಏನು ಚಿಂತೆ ಮಾಡಬೇಡ, ಇದು ಮಾಡು, ಸ್ವಲ್ಪ ದಿವಸದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿ ಪರಮಾತ್ಮ ಸಂತೋಷಪಟ್ಟು ಅವರಿಗೆ ಸ್ತೋತ್ರ ಮಾಡಿ ಅಲ್ಲೇ ಬೆಟ್ಟದಲ್ಲೇ ನಿಂತ್ಕೋತಾನೆ ಪರಮಾತ್ಮ. ಹುತ್ತವೇ ಕೌಸಲ್ಯ ತಿಂತ್ರಿಣಿಯು ದಶರಥನು ಮತ್ತೆ ಶೇಷಾದ್ರಿ ಸೌಮಿತ್ರಿ ಎಂದೆನಿಸುವನು, ಸುತ್ತ ವೆಂಕಟಗಿರಿ ಉತ್ತಮ ಅಯೋಧ್ಯೆ ಸರ್ವೋತ್ತಮನು ತಾ ರಾಮಮೂರ್ತಿಯಾಗಿರುವ. ಹುತ್ತವೇ ದೇವಕಿಯು ತಿಂತ್ರಿಣಿಯು ವಸುದೇವ ಮತ್ತೆ ಶೇಷಾದ್ರಿ ಬಲಭದ್ರನೆಂದೆನಿಸುವನು, ಸುತ್ತ ವೆಂಕಟಗಿರಿ ಉತ್ತಮ ಮಥುರೆ ಸರ್ವೋತ್ತಮನು ತಾ ಕೃಷ್ಣಮೂರ್ತಿಯಾಗಿರುವ. ನೋಡ್ರಿ, ರಾಮಚಂದ್ರ ದೇವರೇ ವೆಂಕಟೇಶ್ ದೇವರು, ಶ್ರೀಕೃಷ್ಣನೇ ವೆಂಕಟೇಶ್ ದೇವರು, ಅದನ್ನೇ ಹೇಳ್ತಾರೆ. ಆ ಹುತ್ತವೇ ಕೌಸಲ್ಯ, ಏನು ಹುಣಸೆ ಗಿಡ ಇದೆ ಅದೇ ದಶರಥ, ಆ ಶೇಷಾದ್ರಿ ಪರ್ವತವೇ ಸೌಮಿತ್ರೆ, ಆ ವೆಂಕಟಗಿರಿಯೇ ಉತ್ತಮವಾದ ಅಯೋಧ್ಯೆ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಅಲ್ಲಿ ರಾಮಮೂರ್ತಿಯಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಹುತ್ತವೇ ದೇವಕಿ, ಆ ಗಿಡವೇ ಹುಣಸೆ ಗಿಡವೇ ವಸುದೇವ, ಬಲರಾಮನೇ ಶೇಷಾದ್ರಿ ಪರ್ವತ, ಆ ವೆಂಕಟಗಿರಿಯೇ ಉತ್ತಮವಾದ ಮಥುರೆ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಕೃಷ್ಣ ಮೂರ್ತಿಯಾಗಲಿದ್ದಾನೆ ಅಂತ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿಯ ನಾಮದಿಂದಲೇ ಯಮುನೆ ಆ ಮಹಾಯಾದವ ಸ್ತೋಮವೇ ಮೃಗವೃಂದ ಕಾಮಚರಧೇನುಗಳು ನೇಮದಲ್ಲಿ ಗೋಪಿಯರು
ತಾ ಮಹಾಗೋಪಾಲ ನಾಮದಿಂದಿರುವ ಆ ಮುಕ್ತ ಬ್ರಹ್ಮಾದಿ ಸ್ತೋಮ ಮೃಗು ಪಕ್ಷಿಗಣ ಆ ಮಹಾವಾನರ ಸ್ತೋಮ ಸನಕಾದಿಗಣ ಪ್ರೇಮ ಕರಗಿರಿರಾಜ ಭೂಮಿಯಲ್ಲಿ ವೈಕುಂಠ ಶ್ರೀ ಮಹಾಲಕ್ಷ್ಮೀಶ ತಾ ಮುಕ್ತಿಗೊಡೆಯ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿಯ ಯಮುನಾ ನದಿ, ಅಲ್ಲೇನು ಮೃಗಗಳಿವೆ, ಧೇನುಗಳಿವೆ, ಅವೇ ಯಾದವರೇ ಅಲ್ಲಿದ್ದಾರೆ. ಕಾಮಚರ ಧೇನುಗಳೇ ಗೋಪಿಯರು, ಪರಮಾತ್ಮ ಗೋಪಾಲನೇ ಅಲ್ಲಿದ್ದಾನೆ. ಆ ಮುಕ್ತ ಬ್ರಹ್ಮಾದಿಗಳು ಮೃಗ ಪಕ್ಷಿಗಳಾಗಿದ್ದಾರೆ, ವಾನರಗಳೇ ಅಲ್ಲಿದ್ದಾರೆ, ಸನಕಾದಿಗಳು ಪ್ರೇಮಕರವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ಅಲ್ಲೇ ವೈಕುಂಠಪತಿಯಾಗಿರುವಂತಹ ಪರಮಾತ್ಮ, ವೈಕುಂಠಾಧೀಶ ಪರಮಾತ್ಮ ಮಹಾಲಕ್ಷ್ಮಿಯ ಜೊತೆಗೆ ಅಲ್ಲಿದ್ದಾನೆ ಅಂತ ಹೇಳ್ತಾರೆ. ಇಂದಿರೇಶನು ಹೀಗೆ ಒಂದೊಂದು ವರರೂಪದಿಂದ ಬ್ರಹ್ಮಾದಿ ಸುರವೃಂದವನ ಕೂಡಿ ಆನಂದದಿಂದಾಡವನು ಮುಂದೆ ಪರಿಮಿತಿ ಇಲ್ಲವೆಂದು ಆತನ ಸ್ಮೃತಿಗೆ ತಂದು ನಮೋ ಎಂಬೇ ಚಂದಾದ ವೈಕುಂಠ ಮಂದಿರವ ಬಿಟ್ಟು ಸುರವಂದಿತಾನಂತಾದ್ರೆ ಮಂದಿರವ ಮಾಡಿತ ಬಹು ಮಂದಿಯನು ಸಲುಹ ನಂದಮೂರ್ತಿಯ ದಯದಿಂದ ಮುಗೀತು ಇಲ್ಲಿಗೆ ಒಂದು ಅಧ್ಯಾಯ. ಹೇಳ್ತಾ ಇದ್ದಾರೆ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ, ಅನಂತ ರೂಪದಿಂದಿರುವಂತಹ ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಂದ ಕೂಡಿ ಆನಂದದಿಂದ ಇರ್ತಾ ಇದ್ದಾನೆ. ಅವನ ಯಾರು ನಮಸ್ಕಾರ ಮಾಡ್ತಾರೆ, ಅವನ ಸ್ಮರಣೆ ಮಾಡ್ತಾರೆ, ಅವರೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾರೆ. ಚಂದವಾಗಿರುವಂತಹ ವೈಕುಂಠ ಮಂದಿರವನ್ನು ಬಿಟ್ಟು ಸರ್ವೋತ್ತಮನಾಗಿರುವಂತಹ ದೇವತಾ ವಂದಿತನಾಗಿರುವಂತಹ ಪರಮಾತ್ಮ ಇಲ್ಲಿ ಬಂದು ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮ, ಆನಂದ ಮೂರ್ತಿಯಾಗಿರುವಂತಹ ಪರಮಾತ್ಮ ಎಲ್ಲರನ್ನ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಒಂದು ಅಧ್ಯಾಯನ ಮುಗಿಸ್ತಾ ಇದ್ದಾರೆ. 10 ಅಧ್ಯಾಯದಲ್ಲಿ ಈ ವೆಂಕಟೇಶ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.